ನಮಸ್ತೆ, ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಇರೋದು 2 ರಾಷ್ಟ್ರೀಯ, 1 ಪ್ರಾದೇಶಿಕ ಪಕ್ಷ. ಬಣ ರಾಜಕೀಯಕ್ಕೆ ರಾಜ್ಯದ ಹಿತಾಸಕ್ತಿ ಬಲಿ. ಸಿಎಂ ಪಟ್ಟ ಉಳಿಸಿಕೊಳ್ಳುವ ಡಿಸಿಎಂ ಸ್ಥಾನದಿಂದ ಸಿಎಂ ಪಟ್ಟಕ್ಕೇರುವ ಧಾವಂತ. ಹಾದಿರಂಪ ಬೀದಿರಂಪ, ಹುಚ್ಚರ ಮದುವೆಯಲ್ಲಿ ಉಂಡೋನೆ ಜಾಣ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಪ್ರತಿಪಕ್ಷ ನಾಯಕ ಸ್ಥಾನ ಕಿತ್ತಾಟ ಇದೆಯಲ್ಲ, ಶಿಸ್ತಿನ ಪಕ್ಷದ ಮಾನ ಬೀದಿಯಲ್ಲಿ ಹರಾಜು. ಜಿಟಿಡಿಗೆ ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿಗೆ ಜೆಡಿಎಸ್ ಪಕ್ಷವೂ ಸರಿಯಿಲ್ಲ ಎನ್ನುವುದರ ಸೂಚಕ. ಬಣದ ಹೊಡಿದಾಟ ಹಿಂದೆ ಅಧಿಕಾರ ಹಪಾಹಪಿ, ಕುರ್ಚಿ ಅಮಲಿದೆ. ಓಟು ಹಾಕುವ ತನಕ ಮತದಾರ ಪ್ರಭು, ಗೆದ್ದ ಮೇಲೆ ಸೇವೆ ಪದ ಇದೆಯಲ್ಲ, ಅದು ಸವಕಲು, ಕುರ್ಚಿ ಕಸರತ್ತು. ಇತಿಹಾಸದಲ್ಲಿ ಅಧಿಕಾರಕ್ಕಾಗಿ ತಂದೆ ಕೊಂದ ಮಗ ಇದ್ದಾನೆ, ಅಧಿಕಾರಕ್ಕಾಗಿ ಅದೆಷ್ಟು ಯುದ್ಧ ನಡೆದಿಲ್ಲ. ಕಂಸ ತಂದೆ ಜೈಲಲ್ಲಿಟ್ಟು ಪಟ್ಟಕ್ಕೇರಿಲ್ವಾ? ತಂಗಿ ಹೊಟ್ಟೆಯಲ್ಲಿ ಹುಟ್ಟುವ ಮಗುವಿಂದ ಕಂಟಕಯನ್ನು ಅಶರೀರವಾಣಿ ವಾಸುದೇವ ದೇವಕಿಯರ ಕೈದಿಯನ್ನಾಗಿಸಿಲ್ವಾ? ಆದರೆ ಇಂದಿನ ರಾಜಕಾರಣಿಗಳು ಹಿಡಿದ ಮಾರ್ಗ ಬೇರೆ ಬೇರೆ. ಸಂವಿಧಾನ ವ್ಯವಸ್ಥೆ, ರಾಜರು ಸಾವಂತರಿಲ್ಲ. ರಾಜಕಾರಣ ತಂತ್ರ ಕುತಂತ್ರ ಮಹಾಭಾರತದ ಶಕುನಿಯನ್ನು ಮೀರಿಸುತ್ತೆ ಕಾಣ್ರಿ. ಬಿಟ್ಟಿ ಭಾಗ್ಯ ಕೊಟ್ಟು ಆಡಳಿತ ಕೈಗೆತ್ತಿಕೊಂಡ ಕಾಂಗ್ರೆಸ್ ಅಭಿವೃದ್ಧಿ ಸುದ್ದಿ ಮಾಡ್ತಿಲ್ಲ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ನಡುವಿನ ತಂತ್ರ ಪ್ರತಿತಂತ್ರ ಸುದ್ದಿ ಮಾಡಿದ್ದೇ ಹೆಚ್ಚು. ಇನ್ನು BY ವಿಜಯೇಂದ್ರ ಬಸವನಗೌಡ ಯತ್ನಾಳ್ ನಡುವಿನ ಕದನ, ಶಿಸ್ತಿನ ಪಕ್ಷ ಬಿಜೆಪಿ ಇಮೇಜ್ ಡ್ಯಾಮೇಜ್. ಜಿಟಿಡಿ ಜೆಡಿಎಸ್ ನೆಮ್ಮದಿ ಕಿತ್ತುಕೊಳ್ತಿದ್ದಾರೆ. ಬಣ ರಾಜಕೀಯ, ಅಧಿಕಾರ ದಾಹದಿಂದ ರಾಜ್ಯ ಮಾತ್ರ ಪಾಪರು. ಆರ್ಥಿಕ ಸ್ಥಿತಿಯಲ್ಲಿ 3ನೇ ಸ್ಥಾನ ನೀಡಿದ ರಾಜ್ಯ 10ನೇ ಸ್ಥಾನಕ್ಕೆ ಇಳಿದರೆ ಹರಿಯಾಣ, ಮಹಾರಾಷ್ಟ್ರ, ದೆಹಲಿ ಚುನಾವಣೆ ಪ್ರಚಾರದಲ್ಲಿ ರಾಜ್ಯದ ಮಾನ 3 ಕಾಸಿಗೆ ಹರಾಜು. ಗೆಳೆಯರೇ, ರಾಜ್ಯದಲ್ಲಿ ಏನಾಗ್ತಾ ಇದೆ? ಜನಪ್ರತಿನಿಧಿಗಳ ಅಧಿಕಾರ ದಾಹ ರಾಜ್ಯದ ಕಿಮ್ಮತ್ತಿಗೆ ಹೇಗೆ ಕಂಟಕ? ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಕಿತ್ತಾಟ, ಬ್ಲಾಕ್ ಮೇಲ್ ತಂತ್ರ ಎಲ್ಲ ತಿಳಿಸುವ ಪ್ರಯತ್ನ ಇಲ್ಲಿದೆ. ಸ್ನೇಹಿತರೆ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ರಾಜಕೀಯ ನಾಯಕರ ನಡುವೆ ಆರೋಪ ಪ್ರತ್ಯಾರೋಪ ಸಹಜ, ಆದರೆ ವೈಯಕ್ತಿಕ ಹಂತಕ್ಕೆ ತಲುಪಿದರೆ ಬೇರೆ ಸ್ವರೂಪ ಪಡೆಯುತ್ತೆ. ನೈತಿಕತೆ ಮೀರಿ ವೈಯಕ್ತಿಕ ವಾಗ್ದಾಳಿ ನಡೆಸಿದರೆ ತಪ್ಪು ಸಂದೇಶ ಹೋಗುತ್ತೆ. ಮನೆ ಮಜ್ಜಿಗೆ ಕೊಂಡು ಹೋಗಿ ಬೈನೆ ಅಥವಾ ಈಚಲ ಮರದಡಿ ಕುಡಿದ್ರೆ ಮಜ್ಜಿಗೆ ಅನ್ನೋಲ್ಲ, ಅದಕ್ಕೆ ಹೆಂಡ ಅಂತಾರೆ. ಕಾಂಗ್ರೆಸ್ ಪಕ್ಷದ ಸದ್ಯದ ಬೆಳವಣಿಗೆ ಗಮನಿಸಿದರೆ ಡಿಸಿಎಂ ಡಿಕೆಶಿ ವಿರುದ್ಧ ಏನೋ ನಡೀತಿದೆ ಎನ್ನುವುದಕ್ಕೆ ಸಾಕ್ಷಿ ಬೇಕಿಲ್ಲ. ಅದು ಕುಂಭಮೇಳಕ್ಕೆ ಹೋಗಿ ಬಂದ ನಂತರ ಮತ್ತಷ್ಟು ತೀವ್ರತೆ ಪಡೆದಿದೆ. ಡಿಕೆಶಿ ಟಾರ್ಗೆಟ್ ಆಗ್ತಿದ್ದಾರಾ? ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಧ್ವನಿ ಎತ್ತಿದೆ. ಸಚಿವರಾದ KN ರಾಜಣ್ಣ, ಸತೀಶ್ ಜಾರಕಿಹೊಳಿ, ಜೆ ಪರಮೇಶ್ವರ್ ಅಧ್ಯಕ್ಷ ಆಕಾಂಕ್ಷಿಗಳ ಗೊತ್ತಿಲ್ಲ ರೀ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮೇಲೆ ಅಧ್ಯಕ್ಷ ಹಾಗೂ ರಾಜ್ಯ ಉಸ್ತುವಾರಿ ಬದಲಾಯಿಸುವ ಒತ್ತಡ ಹಾಕಲಾಗುತ್ತಿದೆ ಎಂದು ಸಿಎಂ ಬಣ ಗಂಟಲು ದೊಡ್ಡದು ಮಾಡುತ್ತಿದೆ. ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಧ್ವನಿ ಎದ್ದಿದೆ. ಸಚಿವರಾದ KN ರಾಜಣ್ಣ, ಸತೀಶ್ ಜಾರಕಿಹೊಳಿ, ಜಿ ಪರಮೇಶ್ವರ್ ಅಧ್ಯಕ್ಷ ಆಕಾಂಕ್ಷಿಗಳ ಗೊತ್ತಿಲ್ಲ. ಆದರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮೇಲೆ ಅಧ್ಯಕ್ಷ ಹಾಗೂ ರಾಜ್ಯ ಉಸ್ತುವಾರಿ ಬದಲಾಯಿಸುವ ಒತ್ತಡ ಹಾಕಲಾಗುತ್ತಿದೆ ಎಂದು ಸಿಎಂ ಬಣ ಗಂಟಲು ದೊಡ್ಡದು ಮಾಡುತ್ತಿದೆ. ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಬದಲಾವಣೆಗೆ ಸಿಎಂ ಸಿದ್ದು ಬಣ ನಾಯಕರ ಪ್ರಭಾವ ಬೀರುತ್ತಿದ್ದಾರೆ ಎನ್ನಲಾಗುತ್ತಿದ್ದರು. ಛತ್ತೀಸ್ಗಢ ಮಾಜಿ ಸಿಎಂ ಭೂಪೇಶ್ ಬಘೇಲ ನೇಮಕಕ್ಕೆ ಹೈಕಮಾಂಡ್ ಮಟ್ಟದಲ್ಲಿ ಚಿಂತನೆ ನಡೆಯುತ್ತಿದೆ. ಸುರ್ಜೇವಾಲಾ ಹರಿಯಾಣ ರಾಜ್ಯಕ್ಕೆ ಅಧ್ಯಕ್ಷರಾಗಿ ನೇಮಿಸುವ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ. ಸರ್ಜೇವಾಲಾ ಬದಲಾವಣೆಗೆ ರೀಸನ್ ಏನು ಗೊತ್ತಾ? ಡಿಕೆಶಿ ಪರ ನಿಂತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಕುರಿತು ಬಹಿರಂಗ ಹೇಳಿಕೆ ನೀಡದಂತೆ ತಾಕೀತು ಮಾಡಿದ್ದಾರೆ.
ಮುಂದಿನ ಸಿಎಂ 5 ವರ್ಗ ನಾಯಕರಿಗೆ ಎಂಬ ಕೂಗಿನ ಮಧ್ಯೆ ಎಸ್ಸಿ ಎಸ್ಟಿ ಬೃಹತ್ ಸಮಾವೇಶ ಸಿಎಂ ನೇತೃತ್ವದಲ್ಲಿ ಅಹಿಂದ ನಾಯಕರಾದ ಸೇರಿ ಆಯೋಜಿಸಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಹೈಕಮಾಂಡ್ ಅನುಮತಿ ಡಿಕೆಶಿಗೆ ಭಾರಿ ಹಿನ್ನಡೆ ಆದರೂ ಅಚ್ಚರಿಯಲ್ಲ. ಸಮಾವೇಶ ಪಕ್ಷದ ಹೆಸರಲ್ಲಿ ನಡೀಬೇಕು ಎನ್ನುವುದು ಡಿಕೆಶಿ ಆಶಯ. ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಬದಲಾಯಿಸಲಾಗುತ್ತೆ ಎಂದು ಮಲ್ಲಿಕಾರ್ಜುನ ಖರ್ಗೆ ಹೇಳಿರೋದು ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆಗೆ ಗ್ರಾಸ. ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಮಾಡುವಂತೆ ದಲಿತ ಸಚಿವರು, ಕೆಲ ಶಾಸಕರು ಖರ್ಗೆ ಮೇಲೆ ಒತ್ತಡ ಹೇರಿದ್ದಾರೆ ಎನ್ನಲಾಗುತ್ತೆ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ನಡುವಿನ ಮುಸುಕಿನ ಗುದ್ದಾಟ ಗುಟ್ಟಲ್ಲ. ಸಿದ್ದು ಆಪ್ತ ಸಚಿವರು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆಗೆ ಒತ್ತಡ ಹಾಕಿ ಸಿಎಂ ಸ್ಥಾನದಲ್ಲಿದ್ದ ಸಿದ್ದು ಮುಂದುವರಿಕೆಗೆ ಲಾಬಿ ನಡೆಸುತ್ತಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಪ್ತ ಸಚಿವರಿಗೆ ಸಂಪುಟ ವಿಸ್ತರಣೆ ಮೂಲಕ ಟಾಂಗ್ ಕೊಡಲು ಮುಂದಾಗಿದ್ದಾರೆ. ಸೇರಿಗೆ ಸವ ಸೇರು ಅಂತಾರಲ್ಲ ಹಾಗೆ. ಸಿದ್ದು ಬಣಕ್ಕೆ ಸೆಡ್ಡು ಹೊಡೆಯುವ ನಿಟ್ಟಿನಲ್ಲಿ ಸಚಿವ ಸಂಪುಟ ಪುನರ್ರಚಿಸುವಂತೆ ಶಿವಕುಮಾರ್ ಹೈಕಮಾಂಡ್ ಮುಂದಿಟ್ಟ ಬೇಡಿಕೆ ಸಿದ್ದು ಬಣ ಸಚಿವರ ಕೈಬಿಡಲು ಶಿಫಾರಸು ಮಾಡಿದ್ದಾರೆ. ಸಿದ್ದು ಬಣಕ್ಕೆ ಸೆಡ್ಡು ಹೊಡೆಯುವ ನಿಟ್ಟಿನಲ್ಲಿ ಸಚಿವ ಸಂಪುಟ ಪುನರ್ರಚಿಸುವಂತೆ ಶಿವಕುಮಾರ್ ಹೈಕಮಾಂಡ್ ಮುಂದಿಟ್ಟು ಸಿದ್ದು ಬಣ ಸಚಿವರ ಕೈಬಿಡಲು ಶಿಫಾರಸು ಮಾಡಿದ್ದಾರೆ. ಇತ್ತೀಚೆಗೆ ದೆಹಲಿಗೆ ಭೇಟಿ ನೀಡಿದ ಸಂದರ್ಭ ಡಿಸಿಎಂ ಬೇಡಿಕೆ ಹೈಕಮಾಂಡ್ ಮುಂದಿಟ್ಟಿದ್ದಾರೆ ಎಂದು ಅವರ ಆಪ್ತರು ಬಹಿರಂಗಪಡಿಸಿದ್ದಾರೆ. ಡಿಕೆ ಶಿವಕುಮಾರ್ ಹೈಕಮಾಂಡ್ಗೆ ನೀಡಿದ ಪಟ್ಟಿಯಲ್ಲಿ ಕೈಗಾರಿಕಾ ಸಚಿವ ಬಿಎಂ ಪಾಟೀಲ್, ಸಹಕಾರಿ ಸಚಿವ ಕೆಎನ್ ರಾಜಣ್ಣ, ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ವಕ್ಫ್ ಮತ್ತು ವಸತಿ ಸಚಿವ ಅಮೀರ್ ಅಹಮದ್ ಖಾನ್, ಅಬಕಾರಿ ಸಚಿವ ಬಿಆರ್ ತಿಮ್ಮಾಪುರ್, ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಹೆಸರಿದೆಯಂತೆ. ಇತ್ತ ಸಿದ್ದು ಬೆಂಬಲಿಗರು ಒಬ್ಬರಾದ ಮೇಲೊಬ್ಬರು ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿ ಮಾಡಿ ಡಿಕೆಶಿಯವರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ತೆರವು ಮಾಡಬೇಕು, ಜಲ ಸಂಪನ್ಮೂಲ ಖಾತೆ ಬೇರೆ ಸಚಿವರಿಗೆ ನೀಡಲು ಬೇಡಿಕೆ ಮುಂದಿಟ್ಟಿದ್ದಾರೆ. ಎಲ್ಲಾದರೂ ಸಿಎಂ ಬೆಂಬಲಿಗ ಸಚಿವರ ಕೈ ಬಿಡುವುದಾದರೆ ಡಿಕೆಶಿ ಬಣದ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್, ಡಾಕ್ಟರ್ ಎಂಸಿ ಸುಧಾಕರ್ ಕೈ ಬಿಡಬೇಕೆಂಬ ಹೊಸ ಬೇಡಿಕೆ ಸಿದ್ದು ಬಣ ಇಟ್ಟಿದೆ. ಸಿಎಂ ಬೆಂಬಲಿಗ ಸಚಿವರ ಪರವಾಗಿ ಸತೀಶ್ ಜಾರಕಿಹೊಳಿ ಮತ್ತು ಕೆಎನ್ ರಾಜಣ್ಣ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಜ್ಯ ಉಸ್ತುವಾರಿ ಎಐಸಿಸಿ ಕಾರ್ಯದರ್ಶಿ ಎಂಸಿ ವೇಣುಗೋಪಾಲ್ ಭೇಟಿ ಮಾಡಿ ತಮ್ಮ ಬೇಡಿಕೆಗಳನ್ನು ಸಲ್ಲಿಸಿದ್ದಾರೆ. ಸಚಿವ ಮಹದೇವಪ್ಪ, ಎಂಬಿ ಪಾಟೀಲ್, ದಿನೇಶ್ ಗುಂಡೂರಾವ್ ಡಿಕೆ ಶಿವಕುಮಾರ್ ವಿರುದ್ಧ ಹೈಕಮಾಂಡ್ಗೆ ದೂರು ನೀಡುವ ನಿಟ್ಟಿನಲ್ಲಿ ಸಿದ್ಧತೆ ನಡೆಸಿದ್ದಾರೆ ಎನ್ನಲಾಗುತ್ತೆ. ಇದೀಗ ಡಿಸಿಎಂ ಡಿಕೆಶಿ ಹಾಗೂ ಕೆಲವು ನಾಯಕರ ನಡುವಿನ ರಾಜಕೀಯ ಸಮರ ವೈಯಕ್ತಿಕ ಹಂತಕ್ಕೆ ತಲುಪಿದೆ. ಕೆಎನ್ ರಾಜಣ್ಣ ಹಾಗೂ ಡಿಕೆ ಶಿವಕುಮಾರ್ ನಡುವಿನ ಸಂಘರ್ಷ ಬಹಿರಂಗ ಸ್ಫೋಟ. ಸಮಯ ಬಂದಾಗಲೆಲ್ಲ ರಾಜಣ್ಣ ಡಿಕೆಶಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸುತ್ತಲೇ ಬಂದಿದ್ದಾರೆ. ಉದಯಗಿರಿ ಗಲಭೆ ವಿಚಾರ ಡಿಕೆಶಿ ಮತ್ತು ರಾಜಣ್ಣ ನಡುವಿನ ವಾಕ್ಸಮರಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಇನ್ನು ಬಿಜೆಪಿ ಮುನಿರತ್ನ, ಯತ್ನಾಳ್, ಕೇಂದ್ರ ಸಚಿವ ಕುಮಾರಸ್ವಾಮಿ, ರಮೇಶ್ ಜಾರಕಿಹೊಳಿ ಡಿಕೆಶಿ ವಿರುದ್ಧ ಬಹಿರಂಗ ಸಮರ ಸಾಗಿದ್ದಾರೆ. ಲಿಂಗಾಯತ ಪ್ರಭಾವಿ ಸಚಿವ ಎಂಬಿ ಪಾಟೀಲ್ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ತಿಕ್ಕಾಟ ಕೂಡ ಸದ್ದು ಮಾಡುತ್ತಿದೆ. ಎಂಬಿ ಪಾಟೀಲ್ ಮತ್ತು ಡಿಕೆಶಿ ಪರಸ್ಪರ ಕೆಸರಿಸಿಕೊಳ್ತಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕುಂಭಮೇಳಕ್ಕೆ ಹೋದರೆ ಬಡತನ ನಿರ್ಮೂಲನ ಆಗುತ್ತಾ, ಹೊಟ್ಟೆ ತುಂಬುತ್ತಾ ಎಂದಿದ್ದರು. ಆದರೂ ಡಿಕೆಶಿ ಕುಟುಂಬ ಸಮೇತ ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ದು ಮಲ್ಲಿಕಾರ್ಜುನ ಖರ್ಗೆ ಮಾತಿಗೆ ಮನ್ನಣೆ ನೀಡಿಲ್ಲ ಎಂಬ ಅಸಮಾಧಾನ ಕೆಂಡದುಂಡೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕುಂಭ ಸ್ನಾನ ಇಡೀ ದೇಶದ ಗಮನ ಸೆಳೆದಿದ್ದಂತೂ ಸುಳ್ಳಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ತರಹೇವಾರಿ ಚರ್ಚೆಗೆ ಹುಟ್ಟುಹಾಕಿತ್ತು. ಡಿಕೆಶಿ ಕುಂಭ ಸ್ನಾನ ವಿಡಿಯೋ ಮಲ್ಲಿಕಾರ್ಜುನ ಖರ್ಗೆಗೆ ಟ್ಯಾಗ್ ಮಾಡಿ ಕಮೆಂಟ್ ಮಾಡಲಾಗಿದೆ. ಡಿಕೆಶಿ ಕುಂಭ ಸ್ನಾನ ಕಾಂಗ್ರೆಸ್ಗೆ ಬಿಸಿ ತುಪ್ಪ. ಅದರ ಪರಿಣಾಮ ಇಂದಿನ ಬೆಳವಣಿಗೆ ಎನ್ನಲಾಗುತ್ತೆ. ಆದರೆ ಡಿಕೆಶಿ ನಂಬಿಕೆಯಿಂದ ಕುಂಭಮೇಳದಲ್ಲಿ ಸ್ನಾನ ಮಾಡಿದರ, ನನಗೂ ಬೇರೆ ಆಫರ್ ಇದೆ ಎಂದು ತೋರಿಸುವುದಕ್ಕಾಗಿ ಹೋದರ, ಡಿಕೆಶಿ ಹೇಳಬೇಕ್ರಿ.
ಇತ್ತೀಚೆಗೆ ಸಿದ್ದರಾಮಯ್ಯ ಬಣದ ಸಚಿವ ಶಾಸಕರ ಚಟುವಟಿಕೆ ಹೆಚ್ಚಿದೆ. ಅಲ್ಲದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬೇರೆ ನೇಮಕ ಮಾಡುವಂತೆ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಿದ್ದಾರೆ. ಈ ಎಲ್ಲ ಬೆಳವಣಿಗೆ ನಡುವೆ ರಾಜಕೀಯದಿಂದ ದೂರ ಉಳಿಯುತ್ತೇನೆ ಎಂದಿದ್ದ ಸಿದ್ದರಾಮಯ್ಯ ಸಕ್ರಿಯ ರಾಜಕಾರಣದಲ್ಲಿ ಮುಂದುವರಿತೇನೆ, ಸ್ಪರ್ಧೆ ಮಾಡ್ತೇನೆ ಎಂದಿದ್ದು 5 ವರ್ಷ ನಾನೇ ಸಿಎಂ, ಮುಂದೂ ಕೂಡ ಡಿಕೆಶಿಗೆ ಚಾನ್ಸ್ ಇಲ್ಲ ಎನ್ನುವ ಸಂದೇಶ ರವಾನಿಸಿದರ. ಇನ್ನೊಂದೆಡೆ ಸಿದ್ದು ಬೆಂಬಲಿತ ಸಚಿವರಾದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವ ಎಚ್ ಸಿ ಮಹಾದೇವಪ್ಪ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಎಂಬ ಹೇಳಿಕೆ, ಮುಂದಿನ ಸಿಎಂ ಸಿದ್ದು ಎಂದಿರೋದು, ಡಿಕೆಶಿಗೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಎನ್ನುವ ಸಂದೇಶ ನೀಡಿದ್ದಾರೆ. ಸಿಎಂ ಸಿದ್ದು, ಡಿಸಿಎಂ ಡಿಕೆಶಿ ಎರಡು ಬಣ ಪ್ರಬಲವಾಗಿದೆ. ನಾವು ಒಗ್ಗಟ್ಟಾಗಿದ್ದೇವೆ, ಯಾವುದೇ ಬಣ ಇಲ್ಲ ಎಂದರು. ರಾಜಕೀಯ ವಿದ್ಯಮಾನ ಬಣಗಳು ಸಕ್ರಿಯ ಎನ್ನುವುದನ್ನು ತೋರಿಸುತ್ತೆ. ಡಿಕೆಶಿ ಕುಂಭಸ್ಥಾನದ ಬಳಿಕ ಇನ್ನೆಷ್ಟು ಶಕ್ತಿ ವೃದ್ಧಿಸಿಕೊಂಡಿದ್ದು ಅವರ ವರ್ಚಸ್ಸು ಕುಗ್ಗಿಸಲು ಚಿತಾವಣೆ ನೀಡುತ್ತಿದೆಯಾ ಗೊತ್ತಿಲ್ಲ ರೀ. ಸಿಎಂ ಸ್ಥಾನದ ಹಸ್ತಾಂತರ ಒಪ್ಪಂದ ಆಗಿದ್ದರೆ ಅಧಿಕಾರ ಹಸ್ತಾಂತರ ಮಾಡಲೇಬೇಕಾಗತ್ತೆ. ನವೆಂಬರ್ ತನಕ ಡಿಕೆಶಿ ಕಾಯಬೇಕು ಅಷ್ಟೇ. ಡಿಕೆ ಶಿವಕುಮಾರ್ ವಿರೋಧಿ ಬಣ ಏನೇ ಸರ್ಕಸ್ ಮಾಡಿದರೂ ಅಂತಿಮವಾಗಿ ನಿರ್ಧಾರ ಸೋನಿಯಾ ಗಾಂಧಿ ಮಾಡಬೇಕು. ಹೈಕಮಾಂಡ್ ಭೇಟಿಗೆ ತೆರಳಿದ ಸತೀಶ್ ಜಾರಕಿಹೊಳಿ, KN ರಾಜಣ್ಣ, ಮಲ್ಲಿಕಾರ್ಜುನ ಖರ್ಗೆನಷ್ಟೇ ಭೇಟಿ ಮಾಡಿ ಬಂದಿದ್ದಾರೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಉಚಿತ ಘೋಷಣೆ, ಬೆಲೆ ಏರಿಕೆ ಬರಲಿದ್ರೆ ಸಾಲಕ್ಕೆ ಬಡ್ಡಿ ಕೊಟ್ಟದಕ್ಕೂ ಬಕ್ಕಸ ಖಾಲಿ. 5 ಭಾಗ್ಯದಲ್ಲಿ ಎಲ್ಲವೂ ಈಡೇರಿಲ್ಲ. ಉಚಿತ ಅಡ್ಜಸ್ಟ್ಮೆಂಟ್, ಅಲ್ಲಿಂದ ತೆಗೆದು ಇದಕ್ಕೆ, ಇಲ್ಲಿಂದ ತೆಗೆದು ಅದಕ್ಕೆ ಅಡ್ಜಸ್ಟ್ ಮಾಡೋದ್ರಲ್ಲೇ ಸರ್ಕಾರ ಸುಸ್ತು. KSRTC, BMTC, ಡೀಸೆಲ್ ಇನ್ನಿತರ ವ್ಯವಸ್ಥೆಗೆ ಸಾಲ ಮಾಡುವ ಹಂತ ಮುಟ್ಟಿದೆ. ಇದು ಯಾವುದೂ ಲೆಕ್ಕಕ್ಕಿಲ್ಲದೆ ಕುರ್ಚೆ ಕದನ ನಡೆಸ್ತಿದಾರಲ್ಲ, ನಾಚಿಕೆ ಆಗಲ್ವ ಇವರಿಗೆ? ಕಾವಲು ನಾಯಿಗಳಂತೆ ಇರಬೇಕಿದ್ದ ವಿರೋಧ ಪಕ್ಷ ಬಡಿದಾಡಿ ಸಾಯ್ತಿದೆಯಲ್ಲ, ಏನು ಹೇಳಬೇಕ್ರಿ ಗೊತ್ತಾಗಲ್ಲ ಕಣ್ರಿ. ಗೆಳೆಯರೆ, ಇದಿಷ್ಟು ರಾಜ್ಯ ರಾಜಕೀಯ ಅಸಲಿಯತ್ತು. ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.